ವಿಜಯಪುರದಲ್ಲಿ ಮಳೆ ಬಂತಂದ್ರೆ ಉಕ್ಕಿ ಹರಿಯುತ್ತೆ ಹಳ್ಳ. ಶಿಕ್ಷಣಕ್ಕಾಗಿ ಪ್ರಾಣವನ್ನೇ ಪಣಕ್ಕೆ ಇಡ್ತಾ ಇದ್ದಾರೆ ಇಂಗನಾಳು ಮಕ್ಕಳು. ವಿಜಯಪುರದಲ್ಲಿ ಮಳೆ ಬಂದ್ರೆ ಸಾಕು ಈ ಹಳ್ಳ ಉಕ್ಕಿ ಹರಿಯುತ್ತೆ. ಶಾಲೆಗೆ ಹೋಗೋದಕ್ಕೆ ಪ್ರಾಣವನ್ನೇ ಪಣಕ್ಕೆ ಇಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಇಂಗನಾಳು ಮಕ್ಕಳದ್ದು. ಶಾಲೆಗೆ ಹೋಗ್ಬೇಕಂದ್ರೆ ಹಳ್ಳ ದಾಟಬೇಕು. ಆ ಹಳ್ಳ ದಾಟೋದೇ ದೊಡ್ಡ ಚಾಲೆಂಜಿಂಗ್ ಕೆಲಸ ಆಗುತ್ತೆ. ನಿತ್ಯ ಹಳ್ಳ ದಾಟೋದಕ್ಕೆ 20ಕ್ಕೂ ಹೆಚ್ಚು ಮಕ್ಕಳು ಪರದಾಡ್ತಾ ಇದ್ದಾರೆ. ಹಳ್ಳದ ಭಯಕ್ಕೆ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಳ್ಳದ ಮೇಲೆ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಕೇಳೋರು ಯಾರು? ಆಳುವವರಿಗೆ ಕುರ್ಚಿಯ ಚಿಂತೆ. ಇಂಥ ಸಂದರ್ಭದಲ್ಲಿ ಜನರ ಗೋಳನ್ನ ಕೇಳುವಂಥವ್ರು ಯಾರು? ಇತ್ತೀಚೆಗೆ ಹಳ್ಳವನ್ನ ದಾಟೋದಕ್ಕೆ ಹೋಗ್ತಾ ಇದ್ರ ಬಾಲಕ ಕೊಚ್ಚಿ ಹೋಗ್ತಿದ್ದ ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಹೀಗಾಗಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿ ಅಂತ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಇಲ್ಲಿ ಸಾಲಿಗೆ ದಿನಂಪ್ರತಿ ಊರಿಗೆ ಸಾಲಿ ಬರ್ತದೆ ಸರ್. ಹೀಗಾಗಿ ಇದು ಮಳೆಗಾಲದಾಗ 4 ತಿಂಗಳ ನಂತರ ಭಯಂಕರ ತ್ರಾಸ ಸರ್ ಇದು. ಯಾಕಂದ್ರೆ ಆಲ್ರೆಡಿ ಈಗ ಮಕ್ಕಳು ಜ್ವರ ಈ ನೀರಾಗ ಹಾದು ಅಂದ್ರೆ ಗಟ್ರ ನೀರು ಅಂದ್ರೆ ಜೈಂಟ್ ಇದೆ ಸರ್. ಇದು ಬುತ್ತಾಳ ಕೆರೆದಿಂದ ಏನು ನೀರು ಬರ್ತಾವ್ರಿ ಸರ್, ಅವು ಕೆರೆ ನೀರು ಬರ್ತಾವ್ರಿ. ಈಗ ಹಂತಳ ಕೆರೆ ನೀರು ಬರ್ತಾವ್ರಿ, ಪೂರಾ ಗಟ್ರ ನೀರು, ಬಿಜಾಪುರ ಗಟ್ರ ನೀರು ಇದಕ್ಕೆ ಸಪ್ಲೈ ಆಗ್ತದೆ ಪೂರ ರೀ. ಇದೇ ಹಳಕ್ಕೆ ಸಪ್ಲೈ ಆಗ್ತದೆ ಸರ್. ಹೀಗಾಗಿ ಮಕ್ಳಿಗೆ ಜ್ವರ, ಥಂಡಿ ಮತ್ತು ಮಲೇರಿ ಈ ಟೈಪ್ ಜಡ್ ಬರ್ತಾರೆ. ಹೀಗಾಗಿ ನಮ್ಮ ಮಕ್ಳಿಗೆ ತ್ರಾಸ ಭಾಳ ಸರ್. ನಾವು ಏನದ ನಮ್ಮ ಮಕ್ಳಿಗೆ ತಂದು ಬಿಡೋಕೆ ಸರ್, ಒಂದೊಂದು ಟೈಮ್ ಬಂದು ಅಕಸ್ಮಾತ್ ನಾವು ಎಲ್ಲೇ ಎಮರ್ಜೆನ್ಸಿ ಎಲ್ಲೇ ಬಂದ್ರೆ ಎಲ್ಲೇ ಆದರೂ ಈಗ ಸರ್ಗಳು ಇಲ್ಲಿ ತಂದು ದಾಟಿ ಹೋಗೋ ಪರಿಸ್ಥಿತಿ ಬಂದ ಸರ್. ಈಗ ಅದು ಸರ ನಮ್ಮ ಮಕ್ಳಿಗೆ ಏನು ಇದು ದಾಟಂಗೆ ಬ್ರಿಡ್ಜ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯ ಅನುಕೂಲ ಆಗ್ತದೆ. ನಾವು ಇಟ್ಟೇ ಸರ್ ನಿಮ್ಗೆ ಹೇಳೋದು. ಹಾಂ ಸರ್, ನಾವು ಒಂದು ಹುಡುಗ ಇಲ್ಲರಿ ಒಂದು ಹುಡುಗ ಆಲ್ರೆಡಿ ಒಂದು ಹುಡುಗ ಹರ್ಕೊಂಡು ಹೋಗಿ ಸರ್. ಮಳೆ ಒಳಗೆ ಸರ್ ಇದು ಏನು ಮೊದಲು ರೋಣಿ ಮಳೆ ಇತ್ತು ಸರ್. ಆ ಟೈಮ್ ಹುಡುಗ ಹರ್ಕೊಂಡು ಹೊಂಟಿತ್ತು ಸರ್. ಮತ್ತೊಬ್ಬರು ಹೋಗಿ ಹೆಣ್ಮಕ್ಳು ಶಾಸಕರಿಗೆ ಹೇಳ್ಯಾವ್ರಿ, ಎಲ್ಲ ಹೇಳ್ಯಾವ್ರಿ, ಮನವಿ ಕೊಟ್ಟೇವ್ರಿ, ಗ್ರಾಮ ಪಂಚಾಯತಿಗೆ ಕೊಟ್ಟೇವ್ರಿ. ನಾವು ಮಾಜಿ ಮೆಂಬರ್ ರೀ, ನಾವು ಮೊದಲು ಗರ್ಸ್ ಹಾಕ್ಯವ್ರಿ. ಆದರೂ ಅದು ಹಳ್ಳ 4 ಕೆರೆ ನೀರು ಬರೋ ಸಂಬಂಧ ಅದು ನೀರು ಒಂದು 2 ತಿಂಗಳು ಏಕಾಡ್ ಸರಿತಾರೆ ಇದು. ಹಿಂಗಾಗಿ ಅದು ಒಲವತ್ತಾರೆ ರೀ. ಬ್ಯಾಸಿಗೆಯಾಗ ನಡೀತಾರೆ ರೀ. ಈ ಮಳೆಗಾಲಕ್ಕೆ 4 ತಿಂಗಳು ಸಾಲಿ ಹುಡುಗರು ಒಲತ್ತಾರೆ. ಅವಾಗ ನಾವು ಹೊಡಿಯೋದು ಮತ್ತು ತಂದು ಬಿಡೋದು ಮತ್ತು ಹಿಂಗಾಗಿ ಅವು ಹುಡುಗರಿಗೆ ತ್ರಾಸ ಆಗ್ತಾರೆ. ನಿಜಕ್ಕೂ ನೋಡ್ತಾ ಇದ್ರೆ ನಮಗೆ ಆತಂಕ ಅನ್ಸುತ್ತೆ. ಆ ಪುಟ್ಟ ಮಕ್ಕಳು ತಮ್ಮ ಪುಟ್ಟ ಹೆಜ್ಜೆಯನ್ನ ಇಟ್ಟು ದೊಡ್ಡ ಭವಿಷ್ಯದೆಡೆಗೆ ನಡಿಬೇಕಾದ್ರೆ ಈ ಚಾಲೆಂಜಸ್ಗಳು, ಪ್ರಾಣವನ್ನ ಒತ್ತೆ ಇಟ್ಟು ಶಾಲೆಗೆ ಹೋಗುವಂಥ ಚಾಲೆಂಜಸ್ಗಳು, ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅನ್ಸುತ್ತೆ. ಇವತ್ತು ಸಂದರ್ಭದಲ್ಲೂ ಕೂಡ ಈ ರೀತಿ ಇದ್ದಾರೆ ಅಂತೇಳಿ. ಇನ್ನು ನಾವು ಶಾಸಕರನ್ನ ಸಂಪರ್ಕ ಮಾಡಬೇಕು, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಈ ಜನರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ವಿಠಲ್ ಕಟಕದೊಂಡ, ಸೊ ಅವ್ರಿಗೆ ಟ್ರೈ ಮಾಡ್ತಿದ್ದೀವಿ. ಅವ್ರು ಸಿಗ್ತಿದ್ದಾಗೆ ಅವರಿಂದ ಕೂಡ ಮಾಹಿತಿಯನ್ನು ಪಡೆದುಕೊಳ್ತೀವಿ. ಯಾಕೆ ಮಕ್ಕಳಿಗೆ ಈಗ ಶಾಸಕರಾಗಿರ್ತಕ್ಕಂಥ ನಾಗಠಾಣ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂಡ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಹುತೇಕವಾಗಿ ನೀವು ಈ ಸುದ್ದಿ ನೋಡ್ತಿರ್ತೀರಿ ಅನ್ಸುತ್ತೆ. ಈ ಪುಟ್ಟ ಮಕ್ಕಳು ತಮ್ಮ ದೊಡ್ಡ ಭವಿಷ್ಯದ ದೊಡ್ಡ ಕನಸನ್ನ ಕಾಣೋದು ಹೆಂಗ್ ಸಾಧ್ಯ ಆಗುತ್ತೆ ಸರ್? ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಇಷ್ಟು ಕಷ್ಟ ಪಡ್ಬೇಕಾ? ಜೀವವನ್ನ ಒತ್ತೆಯಾಗಿ ಇಟ್ಟು ಹೋಗ್ಬೇಕಾ? ಸರ್, ನನ್ನ ಗಮನಕ್ಕೆ ಬಂದಿತ್ತಿಲ್ಲ. ಆ ಊರಿನವ್ರು ಯಾರು ಹೇಳೇ ಇಲ್ಲ. ಹಲೋ, ಹೇಳ್ರಿ ಕೇಳಿರೋದು ಹೇಳ್ರಿ. ಅದನ್ನು ಕೇಳೇ ಇಲ್ಲ. ನನ್ನ ಗಮನಕ್ಕೆ ಬಂದ ತಕ್ಷಣ ಅದನ್ನ ಈಗ ವ್ಯವಸ್ಥೆ ಮಾಡ್ತೀನಿ ಸರ್. ಅಲ್ಲ, ನೀವ್ ಏನಾರ ಮಾಡ್ಲೇಬೇಕಾಗತ್ತೆ. ಇಲ್ದಿದ್ರೆ ಈ ಮಕ್ಕಳ ಪರಿಸ್ಥಿತಿ ನೋಡ್ರಿ. ಆ ಸಣ್ಣ ಮಕ್ಕಳು, ನಿಮ್ಗ ಗೊತ್ತದ ಒಂದ್ ಹಳ್ಳ ಬಂದ್ರೆ ಎಷ್ಟದ್ರಾಗ ಬಿರುಸಿರುತ್ತೆ, ಹೆಂಗ ಕೊಚ್ಕೊಂಡು ಹೋಗ್ತಾರ ಜನ ಅಂತ ಹೇಳಿ. ಗೊತ್ತು ಸರ್. ಹಿಂಗನಾಳಕ್ ರೋಡ್ ಸಮೇತ ಇದ್ದಿತ್ತಿಲ್ಲ. ನಾನ್ ಬಂದ ಮ್ಯಾಗೆ ರೋಡ್ ಮಾಡ್ಸಿನಿ ಸರ್. ಹಾ, ನನ್ನ ಗಮನಕ್ಕೆ ಅದು ತಂದೆ ಇಲ್ಲ ಅವರು. ನಾನು ಮಾತಾಡಿದೆ ಅಲ್ಲಿ ಕಟಗೇರಿ ಅಂತ ಹೇಳಿ ಲೇಡೀಸ್ ಒಬ್ರು ಮಾತಾಡಿದ್ರು ನನಗೆ. ನಾನು ಕೇಳಿದೆ, ಒಮ್ಮೆರೆ ನನಗೆ ಹೇಳಿದೆ, ನೀವು ಒಮ್ಮೆನೂ ಹೇಳಿಲ್ಲ. ಅದನ್ನ ಹಿಂಗಾದ್ರೆ ಸಮಸ್ಯೆ ಗೊತ್ತಾಗಿಲ್ಲ, ಮಾಡ್ಸೋಣ ಅಂತ ಹೇಳೋದಕ್ಕೆ ಇಂಜಿನಿಯರ್ ಕೊಟ್ಟು ಕಳ್ಸಿನ್ರಿ. ಎಸ್ಟಿಮೇಟ್ ಸಹಿತ ಮಾಡ್ಲಾಕತ್ತಾರೆ. ಅದ ಭಾಳ ಚಲೋ ಕೆಲಸ. ಈಗ ನೋಡ್ರಿ, ಈಗ ಅವ್ರು ಹೇಳಿದ್ರೆ ಇಲ್ಲ ಗೊತ್ತೇ, ಮಾಧ್ಯಮವಾಗಿ ನಮ್ಮ ಕರ್ತವ್ಯವನ್ನ ನಾವು ಮಾಡಿದೀವಿ, ನಿಮಗೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತೋರಿಸ್ಕೊಟ್ಟಿದ್ದೀವಿ. ಹಿಂಗಾಗಿ ಇನ್ನಾದ್ರೂ ಅಲ್ಲಿ ಜನರಿಗೆ ಸಮಾಧಾನ ಸಿಗುತ್ತನ್ನುವಂತ ಭರವಸೆ ಅಂತೂ ಅದ ನಮ್ಗೆ. 100% ಸಮಾಧಾನ ಸಿಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಒಬ್ಬ ಹುಡುಗ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದ, ಅವನ್ನ ಅಲ್ಲಿ ಜನ ಎಲ್ಲ ಸೇರಿ ಉಳಿಸಿದ್ದಾರೆ. ಸರಿ ಸರ್, ಧನ್ಯವಾದಗಳು ವಿಠಲ್ ಕಟಕದೊಂಡ ಅವರೇ. ನೀವು ಭರವಸೆಯನ್ನ ಕೊಟ್ಟಿದ್ದೀರಿ. ಖಂಡಿತವಾಗಿ ನಾವು ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅಲ್ಲಿಯ ಜನರಿಗೆ ಸಮಾಧಾನ ಸಿಕ್ಕರೆ ಸಾಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿರ್ತಕ್ಕಂಥದ್ದು.